ಇಲ್ಲ, ಈಗಲೇ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಕುಡಿ ನೀರು ವ್ಯವಸ್ಥೆ ಇದೆ ನಮಗೆ. ನದಿ ಪಾತ್ರ ಇರ್ಬೋದು, ಬೆಳಗಾವಿ ಇರ್ಬೋದು, ಅದಕ್ಕೆ ರಿಲೇಟೆಡ್ ಏನು ನಾವು ಘಟಪ್ರವನ್ನು ತರ್ತೀವಿ, ಅಲ್ಲೇನು ಕೊರತೆ ಇಲ್ಲ. ಇನ್ನು 2 ಮಂತ್ಸ್ವರೆಗೆ, ಒಂದು ಜುಲೈ ಎಂಡ್ವರೆಗೆ ನೀರು ಸಪ್ಲೈ ಮಾಡಲಿಕ್ಕೆ ನಮ್ಮ ಕಡೆ ನೀರಿದೆ. ಅದನ್ನು ಯಾವಾಗಲೂ ನಾವು ಅಷ್ಟು ಇಟ್ಟೇ ಇಡ್ತೀವಿ. ಸೊ ಹೀಗಾಗಿ ಇನ್ನು 15 ದಿವಸಕ್ಕೊಮ್ಮೆ ಆಗೋದು ಇದೇನೋ ಮಳೆಗಾಲನಾಗಿದ್ದಾಗ ಸೇಮ್ ಪ್ರೊಸೆಸ್. ಅದಕ್ಕೆ ಈ ಬೇಸಿಗೆ ಅಂತಿಲ್ಲ, ಅದು ಮಳೆಗಾಲದಾಗಿದ್ದಾಗ ಕೂಡ ಅದು ಕೆಪಾಸಿಟಿ ಸಾಲದರಿಂದ ಅದು 15 ದಿವಸ 10 ದಿವಸಕ್ಕೊಮ್ಮೆ ಮಾಡುವಂಥ ಪದ್ಧತಿ ಇದೆ ಬೆಳಗಾವಿಯಲ್ಲಿ. ಈಗ ಅದು ಮುಂದುವರಿಸಿದ್ದಾರೆ ಅಷ್ಟೇ. ಅವಶ್ಯಕತೆ ಟ್ಯಾಂಕರ್ ಮಾಡ್ತಾರೆ, ಟ್ಯಾಂಕರ್ಗೆ ಅವಕಾಶ ಇದೆ. ಬೋರ್ವೆಲ್ಸ್ ಇದೆ, ಬೆಳಗಾವಿ ಸಿಟಿಯಲ್ಲಿ ಸುಮಾರು ಬೋರ್ವೆಲ್ ಇದೆ. ಅವನ್ನೆಲ್ಲ ರೀಚಾರ್ಜ್ ಮಾಡಿದ್ದಾರೆ. ಅಲ್ಲೆಲ್ಲೇ ಟ್ಯಾಂಕ್ ಮಾಡಿದ್ದೇವೆ ನಾವು ಹಿಂದಿನ ಅವಧಿಯೊಳಗೂ ಹಿಂದಿನ ಎಲ್ಲ ಅವಧಿಗಳಲ್ಲೇ ಟ್ಯಾಂಕ್ ಇದ್ದಾರೆ. ಅಲ್ಲೆಲ್ಲಿ ವಿದಿನ್ 100 ಮೀಟರ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅವಕಾಶ ಕಲ್ಪಿಸಿದೆ. ಇಲ್ಲ ಅದೇ ಹೇಳಿದಲ್ಲ, ಇಡಕಲ್ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಇಟ್ಕೊಂಡಿದ್ದೀವಿ ನಾವು. 2 ಮಂತ್ಸಿಗೆ ಆಗುವಷ್ಟು ನೀರು ನಮ್ಮ ಕಡೆ ಇದೆ. ಸೊ ಅಂತ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. 2 ಮಂತ್ಸ್ ಆದಮೇಲೆ ನೋಡೋಣ. ಈಗ ಅಲ್ಲಿವರೆಗೆ ಜುಲೈ ಎಂಡ್ವರೆಗೆ ನೀರಿದೆ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. 24 hours ಇನ್ನೂ ಕೆಲಸ ನಡೀತಾನೆ ಇದೆ. ಹಂಗೆ ಅದು ನಡೀತಾನೆ ಇದೆ. ನೀರು ಕೊರತೆ ಎಲ್ಲ ಅದು ಕೆಪಾಸಿಟಿ ಕಡಿಮೆ ಇದೆ, ಸಪ್ಲೈ ಡಿಮಾಂಡ್ ಜಾಸ್ತಿ ಇದೆ. ಹಿಂಗಾಗಿ ಅದು ನೀವು ಹೇಳ್ದಂಗೆ 1 hour ಕೊಡ್ತಾರೆ. ಈ ಎಲ್ಲರನ್ನೂ ಸಮಾನ ಮಾಡಲಿಕ್ಕೆ 10 ದಿವಸಕ್ಕೊಮ್ಮೆ ರೊಟೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ನೀರಿನ ಕೊರತೆ ಎಲ್ಲ ನಮ್ಮಲ್ಲಿ ಸಪ್ಲೈ ಮಾಡುವಂಥ ಸಿಸ್ಟಮ್ ಇಲ್ಲ. ಗಂಭೀರತೆ ಆದರೆ ಏನು ತಯಾರಿ ಮಾಡ್ಕೊಂಡ್ರಿ ಅಂತ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ನೀರಿನ ಟ್ಯಾಂಕರ್ಗೆ ಖುದ್ದು ನಾವೇ ಚೆಕ್ ಮಾಡಿದರೆ 1500ರಿಂದ 2000 ರೂಪಾಯಿ ಒಂದು ನೀರಿನ ಟ್ಯಾಂಕರ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಟ್ಯಾಂಕರ್ ಪ್ರೈಸ್ ಕ್ಯಾಪಿಂಗ್ ಆಗ್ಬೇಕು ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್. ಅದ್ರಿಗೆ ಯಾಕಂದ್ರೆ 15 ಮಿನಿಮಮ್ ಕೇಳ್ತಾ ಇದ್ದೀವಿ. ನೋಡೋಣ. ಈಗ ನಾವು ಹೆಂಗೋ ಇದನ್ನು ಪಂಚಾಯತಿಯಲ್ಲಿ ನಾವು ಪ್ರತಿ ಪಂಚಾಯತಿಗೆ ಒಂದು ಟ್ಯಾಂಕರ್ ಮಾಡಿದ್ವಿ ಸ್ವಂತ. ಹಿಂಗಾಗಿ ಹಳ್ಳಿಯಲ್ಲಿ ಇದು ಸಮಸ್ಯೆ ಉದ್ಭವ ಆಗೋಲ್ಲ. ಅವ್ರು ಎಲ್ಲಿಂದ ನೀರು ತಂದು ಹಾಕ್ತಾರೆ, ಅಲ್ಲಿ ಬೋರ್ವೆಲ್ಲೋ ಬಾವಿಯಿಂದ. ಈಗ ಆ ಪದ್ಧತಿ ನಾವು ಸಿಟಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಆ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರೆ ಕಡಿಮೆ ಆಗ್ತೀವಿ. ನೋಡೋಣ, ಟ್ಯಾಂಕರು ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಹಾನಗರ ಪಾಲಿಕೆಯಿಂದ. ಸೊ ಅದನ್ನು ಚರ್ಚೆ ಮಾಡ್ತೀವಿ.